ಬೆಳಗ್ಗೆ ಎದ್ದಿ ರೆಡಿ ಆದೆ. ನಾನ್ ಹೋಗ್ಬೇಕಾಗಿರೋ ಜಾಗ ಎಲ್ರು ಪ್ರಪಂಚದಲ್ಲಿ ಹೋಗ್ತಾರಲ್ಲ ಆ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಮತ್ತೆ ಅಲ್ಲಿಂದ ಹೋದೆ ಆ ಜಾಗಕ್ಕೆ, ಅಲ್ಲಿ ರೀಚ್ ಆದೆ. ಮತ್ತೆ ಒಳಗೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಟ್ಬಿಟ್ಟು ಅಲ್ಲಿಂದ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಬೇಕಾಗಿತ್ತು. ಬ್ಲಡ್ ಟೆಸ್ಟ್ ಗೆ 350 ಅಮೌಂಟ್ ಪೇ ಮಾಡಿದೆ. ಮತ್ತೆ ಅವ್ರ ಹತ್ರ ಬಿಲ್ ಇಸ್ಕೊಂಡು ಮತ್ತೆ ಹೋದೆ ಬೇಸ್ಮೆಂಟ್ ಗೆ. ಡಾಕ್ಟರ್ ಸೈನ್ ಇರ್ಲಿಲ್ಲ, ಅದಕ್ಕೆ ಡಾಕ್ಟರ್ ಸೈನ್ ಹಾಕ್ಸ್ಕೊಂಬ ಅಂದ್ರು. ಮತ್ತೆ ಡಾಕ್ಟರ್ ಸೈನ್ ಹಾಕ್ಸ್ಕೊಂಡ್ ಮತ್ತೆ ಕೊಟ್ಟೆ. ಸ್ವಲ್ಪ ಹೊತ್ತು ವೇಟ್ ಮಾಡು ಅಂದ್ರು. ಶಾಂಪಲ್ ಎಲ್ಲ ಕೊಟ್ಬಿಟ್ಟು ವೇಟ್ ಮಾಡಿದೆ. ಅಲ್ಲಿಂದ ಮತ್ತೆ ರೀ ಎಂಟ್ರಿ ಮಾಡಿಸ್ಬೇಕಾಯ್ತು ಕಾರ್ಡು. ರೀ ಎಂಟ್ರಿ ಮಾಡಿಸುವಾಗ ಅಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಹಂಗೆ ಮತ್ತೆ ಆಯ್ತು ಕೆಲ್ಸ. ಅಲ್ಲಿ ರೀ ಎಂಟ್ರಿ ಮಾಡ್ಕೊಟ್ರು. ಅದಾದ್ಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋದೆ. ಚಪ್ಪಲಿ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಚೆಕ್ ಮಾಡ್ಬಿಟ್ಟು ಮತ್ತೆ ಹೋದೆ ಬೇಸ್ಮೆಂಟ್ ಅಲ್ಲಿ ರಿಪೋರ್ಟ್ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡಿದೆ. ಗಾಡಿಯಿಂದ ಬಾಟಲ್ ತಂದು ನೀರ್ ತುಂಬಿಕೊಂಡೆ. ಇವಾಗ ನಾನು ಕ್ಯಾಂಟೀನ್ ಹೋಗಿದ್ದೆ. ಕ್ಯಾಂಟೀನ್ ಅಲ್ಲಿ ಇಲ್ಲಿ ಫೋನ್ ಪೇನು ವರ್ಕ್ ಆಗಲ್ಲ, ನೆಟ್ವರ್ಕ್ ಇಲ್ಲ. ಯಾಕಂದ್ರೆ ಬೇಸ್ಮೆಂಟ್ ಅಲ್ಲಿ ಇರೋದು. ಮತ್ತೆ ಅವರು ಫೋನ್ ಪೇ ಮೇಲೆ ಹೋಗಿ ಮಾಡ್ಕೊಂಡ್ ಬರ್ತೀನಿ, ನಿಮ್ ನಂಬರ್ ಕೊಡಿ ಅಂತಂದೆ. ಕೊಡ್ಲಿಲ್ಲ. ಯಾಕಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಕ್ಯಾಶೇ ತಗೊಳದಂತೆ, ಅದೇನೋ ರೂಲ್ಸ್ ಅಂತೆ. ಫೋನ್ ಪೇ ಎಲ್ಲ ಮಾಡಿಸ್ಕೊಳಲ್ಲ ಅಂತವ್ರು. ಅದಕ್ಕೆ ಈಗ ಬಂದೆ. ಈಗ ಯಾರ ಹತ್ರ ಕ್ಯಾಶ್ ಕೇಳೋದು ಗೊತ್ತಿಲ್ಲ. ಕಾಫಿ ಡೇ ಅವ್ರ ಹತ್ರ ಹೋದೆ. ಅಲ್ಲಿ ಅವ್ರಿಗೆ ಪೇ ಮಾಡ್ಬಿಟ್ಟು 500 ರೂಪಾಯಿ ಇಸ್ಕೊಂಡ್ ಬಂದೆ. ಯಾಕಂದ್ರೆ ಅಮೌಂಟ್ ಇರ್ಲಿಲ್ಲ, ಊಟ ಬೇಕು, ಹೊಟ್ಟೆ ಇಸ್ತಾ ಇತ್ತು. ಅಲ್ಲಿಂದ ಮತ್ತೆ ಟೋಕನ್ ತಗೊಂಡು ಮತ್ತೆ ಅಲ್ಲಿಂದ ನಾಷ್ಟಾ ತಗೊಂಡೆ ಮಸ್ತಾಗಿ. ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಮತ್ತೆ ರಿಪೋರ್ಟ್ ವೇಟ್ ಮಾಡ್ಕೊಂಡಿದ್ದೆ. 4 ಗಂಟೆ ಆಯ್ತು, ಆದ್ರೂ ಬಂದಿಲ್ಲ. ಆಮೇಲೆ ತುಂಬಾ ಹೊತ್ತು ವೇಟ್ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಎಲ್ಲ ನೋಡಿದ್ರು, ಮತ್ತೆ ಸಿಗ್ಲಿಲ್ಲ ಅನ್ಬಿಟ್ಟು ಮನೆಗ್ ಕಳ್ಸಿದ್ರು. ಮತ್ತೆ ನಾಳೆ ಬಾ ಅಂತಂದ್ರು.